ಲಕ್ಕುಂಡಿಯಲ್ಲಿ 4ನೇ ದಿನಕ್ಕೆ ಈ ಉತ್ಖನನ ಕಾರ್ಯ 8ನೇ ದಿನಕ್ಕೆ ಕಾಲಿಟ್ಟಿದೆ. ಅದು ಹೇಗೆ ನಡೀತಾ ಇದೆ ಅನ್ನೋದು. ನಿಧಿ ಸಿಕ್ಕ ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಡೆಯುತ್ತಿರೋ ಉತ್ಖನನ ಕಾರ್ಯ 8ನೇ ದಿನಕ್ಕೆ ಕಾಲಿಟ್ಟಿದೆ. 4 ಬ್ಲಾಕ್ಗಳಲ್ಲಿ ಈಗಾಗಲೇ ಗುಂಡಿ ತೆಗೆಯಲಾಗಿದ್ದು, ಇನ್ನು ಆಳಕ್ಕೆ ಹೋದಂತೆ ಭೂಗರ್ಭದಲ್ಲಿ ಏನೇನು ಅಡಗಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ದಿನವೂ ಕೂಡ ಈಗ ನಿರಂತರವಾಗಿ ಉತ್ಖನನ ಕಾರ್ಯ ನಡೆದಿದೆ. ಒಂದಿಲ್ಲ ಒಂದು ಪುರಾತನ ವಸ್ತುಗಳು ಕೂಡ ಸಿಗುವ ಮೂಲಕ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿತ್ತು. ಈಗ ನಾವು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಏನು ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ ಏನು ಉತ್ಖನನ ಕಾರ್ಯ ನಡೀತಿದೆ, ಆ ಒಂದು ಆವರಣದಲ್ಲಿದ್ದೀವಿ. 4 ಬ್ಲಾಕ್ಗಳಲ್ಲಿ ನಿರಂತರವಾಗಿ 8 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ಆರಂಭ ಆಗಿದೆ. ಪ್ರತಿನಿತ್ಯವೂ ಕೂಡ ಒಂದಿಲ್ಲ ಒಂದು ಪುರಾತನ ವಸ್ತುಗಳು ಸಿಗುವ ಮೂಲಕ ಸಾಕಷ್ಟು ಕೌತುಕ, ಉತ್ಸಾಹ, ಏನು ಕುತೂಹಲ ಕೂಡ ಮೂಡಿಸಿತ್ತು. ಹೀಗಾಗಿ ಲಕ್ಕುಂಡಿಯ ಏನು ಪುರಾತನ ಲಕ್ಕುಂಡಿ ಕೂಡ ಈಗ ದೊರಕುತ್ತೆ ಅನ್ನುವ ಮಾತುಗಳು ಕೇಳಿಬರ್ತದೆ. ಯಾಕಂತಂದರೆ ಸುಮಾರು ಈಗಾಗಲೇ ಇವತ್ತಿನ ಪ್ರಕಾರ ನೋಡಬೇಕಾದ್ರೆ ಸುಮಾರು 10 ಅಡಿ ಆಳ ಈಗಾಗಲೇ ತೆಗೆದಿದ್ದಾರೆ. ಆದರೆ ಅಂಥ ಪ್ರಮುಖವಾದಂತಹ ಅವಶೇಷಗಳು ಯಾವುದೂ ಪತ್ತೆಯಾಗಿಲ್ಲ. ಗ್ರಾಮದ ಹಿರಿಯರು 15 ಅಡಿ ಅಗೆದರಷ್ಟೇ ಐತಿಹಾಸಿಕ ಲಕ್ಕುಂಡಿಯ ದರ್ಶನವಾಗಲಿದೆ ಎಂದಿದ್ದಾರೆ. ಎಷ್ಟು ಆಳ ಈ ಲಕ್ಕುಂಡಿ ಹುಗ್ತಿಯದ, ಎಷ್ಟು ಮುಚ್ಚೋಗ್ಯದ ಅಂತ ಮಣ್ಣು? ಸಾಧಾರಣ 15ರಿಂದ 20 ಫೂಟ್ ಒಳಗಡೆ ಹೋಗ್ಬೇಕ್ರಿ ಇದು. ಹೌದಾ? ಅಂದ್ರೆ ಊರಿನಲ್ಲಿ ಹತ್ತಂದು ನಮ್ಮ ವಿಚಾರ ಇದು. ನನ್ನ ತಿಳುವಳಿಕೆ ಮಟ್ಟಿಗೆ ಅಂದ್ರೆ ಒಂದು 10 ಫೂಟ್ ಹುಗ್ತಿ ಆಗಿದ್ದು ನನಗೆ ಗೊತ್ತೈತಿ. ಅದಕ್ಕೆ ಮುಂಚೆ ನಮ್ಮ ಮನೆ ಕಟ್ಟಬೇಕಾದ್ರೆ 15 ಫೂಟ್ ಹುಗ್ತಿ ಮಾಡೀವಿ ನಾವು. ಮತ್ತು ಅದಕ್ಕಿಂತ ಇನ್ನೂ ತೆಗ್ಗಿತ್ವಿನ ಮೇಲೆ ಇದ್ದಿದ್ದಿಲ್ಲ. ಹಂಗಾರೆ ರೋಡ್ ಮಾಡ್ಕೊಂತ ಹೋದಂಗೆಲ್ಲ ನಮ್ಮ ಮನೆ ತೆಗ್ಗ ಅಂತಂದು ಈ ಹೈಸ್ಕೂಲ್ ಕಟ್ಟು ಮುಂದನ ಕಂಡಾಪಟ್ಟಿ ತೆಗ್ಗಿತ್ರಿ. ಅದನ್ನ ಹುಗ್ತಿ ಮಾಡ್ಕೊಂತ ಈಗ ಅದನ್ನು ಡೆಮಾಲೇಷನ್ ಮಾಡಿದ್ರು. ಈ 15-20 ಫೂಟ್ ಹೋಗೋದ ನಮಗೇನು ಊರಿನಲ್ಲಿ ಲಕ್ಕುಂಡಿ ಹತ್ತೋದ ಇಲ್ಲ ನಮಗೆ. ಲಕ್ಕುಂಡಿಯ ನಿರ್ಬಂಧಿತ ಪ್ರದೇಶದಲ್ಲಿ ಹೆಚ್ಚಿದ ಜನರ ಓಡಾಟದಿಂದ ಉತ್ಖನನಕಾರರಿಗೆ ಕಿರಿಕಿರಿ ಉಂಟಾಗ್ತಿದೆ. ನಿರ್ಬಂಧಿತ ಸ್ಥಳದಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವ ಆರೋಪ ಕೇಳಿಬಂದಿದೆ. ಅಗ್ನಿಯ ನರ್ತನ, ಧಗಧಗಿಸುತ್ತಿರುವ ಬೆಂಕಿ ಆರಿಸಲು ಹರಸಾಹಸ, ಸದಾ ಜನ ಗಿಜಿಗುಡುತ್ತಿದ್ದ ಶಾಪಿಂಗ್ ಮಾಲ್ ಸುಟ್ಟು ಕರಕಲಾಗಿದೆ. ಹುಬ್ಬಳ್ಳಿಯ ಮರಾಠ ಗಲ್ಲಿಯಲ್ಲಿರುವ ಪ್ರತಿಷ್ಠಿತ ಸುಖಸಾಗರ್ ಮಾಲ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಮೊದಲ ಹಾಗೂ 2ನೇ ಮಹಡಿಯಲ್ಲಿದ್ದ ಬಟ್ಟೆ ಅಂಗಡಿ ಸಂಪೂರ್ಣ ಭಸ್ಮವಾಗಿದ್ದು, ಅಪಾರ ಮೌಲ್ಯದ ಚಪ್ಪಲಿ, ಬಟ್ಟೆಗಳು ಸುಟ್ಟು ಕರಕಲಾಗಿವೆ. ಬೆಂಕಿ ಹೊತ್ತಿಕೊಂಡ ಕಟ್ಟಡದಲ್ಲಿ ಸಿಲುಕಿಕೊಂಡಿದ್ದ ವೃದ್ಧ ದಂಪತಿಯ ರಕ್ಷಣೆ ಮಾಡಲಾಗಿದೆ. ಇದು ಹುಬ್ಬಳ್ಳಿ ನಗರದ ಪ್ರಮುಖ ಸುಪ್ರಸಿದ್ಧ ವ್ಯಾಪಾರಿ ಸ್ಥಳವಾಗಿರುವಂಥದ್ದು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅಕ್ಕಪಕ್ಕದ ಬಿಲ್ಡಿಂಗ್ ಕೂಡ ಬೆಂಕಿ ವ್ಯಾಪಿಸುವಂಥದ್ದು ಸಾಧ್ಯತೆ ಇತ್ತು. ಆದರೆ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿಯನ್ನು ನೀಡಿದರು. ಮಾಹಿತಿಯ ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಇನ್ನು ಈ ಬೆಂಕಿ ಅವಘಡ ಸಂದರ್ಭದಲ್ಲಿ ವೃದ್ಧ ದಂಪತಿ ಕೂಡ ಇದ್ರು ಅಂತ ಹೇಳಲಾಗ್ತದೆ. ಸ್ಥಳೀಯರು ಅವರನ್ನು ಕರೆದುಕೊಂಡು ಬಂದು ಹೊರಗಡೆ ರಕ್ಷಿಸುವಲ್ಲಿ ಸಫಲರಾಗಿರುವಂಥದ್ದು. ಈ ಸುಖಸಾಗರ್ ಮಾಲ್ನಲ್ಲಿ ಸಾಕಷ್ಟು ಅಂಗಡಿಗಳಿರುವಂಥದ್ದು. ಬಹುತೇಕರು ಇಲ್ಲಿ ಪ್ರತಿನಿತ್ಯ ವ್ಯಾಪಾರವನ್ನು ಮಾಡ್ತಾರೆ. 300ಕ್ಕೂ ಹೆಚ್ಚು ಕುಟುಂಬಗಳು ಇದೇ ಅಂಗಡಿಯಲ್ಲಿ ವ್ಯಾಪಾರ ನೆಚ್ಚಿಕೊಂಡು ಜೀವನವನ್ನು ನಡೆಸ್ತಾ ಇರುವಂಥದ್ದು. ಆದರೆ ಈ ರೀತಿಯಾಗಿ ಅಗ್ನಿ ಅವಘಡದಿಂದ ಇದೀಗ ಬಹುತೇಕ ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿರುವಂಥದ್ದು. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ನಿಂದನೆ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಸಂಕಷ್ಟ ಎದುರಾಗಿದೆ. ಎಫ್ಐಆರ್ ರದ್ದು ಕೋರಿದ್ದ ಅರ್ಜಿ ಹೈಕೋರ್ಟ್ನಲ್ಲಿ ವಜಾ ಬೆನ್ನಲ್ಲೇ ರಾಜೀವ್ ಗೌಡ ಅರೆಸ್ಟ್ ಮಾಡುವಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೂಚಿಸಿದ್ದಾರೆ. ರಾಜೀವ್ ಗೌಡ ವಿರುದ್ಧ ಶಿಡ್ಲಘಟ್ಟ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪೌರಾಯುಕ್ತೆ ಅಮೃತಗೌಡ ನೀಡಿದ್ದ ದೂರಿನನ್ವಯ ಕೇಸ್ ದಾಖಲಾಗಿದ್ದು, ಶತಾಯಗತಾಯ ರಾಜೀವ್ ಗೌಡ ಬಂಧನಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. 2 ದಿನದಲ್ಲಿ ಪೊಲೀಸರ ಮುಂದೆ ಶರಣಾಗದಿದ್ರೆ ಲುಕ್ಔಟ್ ನೋಟಿಸ್ಗೆ ಸಿದ್ಧತೆ ಮಾಡಲಾಗಿದೆ. ತೋಟದ ಮನೆಯಲ್ಲಿ ಚಿಕ್ಕಮ್ಮನನ್ನ ಕೊಲೆ ಮಾಡಿ ಕಳ್ಳಾಟವಾಡಿದ ಯುವಕ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಈ ಫೋಟೋದಲ್ಲಿ ಕಾಣ್ತಿರೋನ ಹೆಸರು ಶರಣಗೌಡ. ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ನಿವಾಸಿ. 1.2 ಎಕರೆ ಆಸ್ತಿಗಾಗಿ ಇದೇ ಶರಣಗೌಡ ತನ್ನ ಮಾವ ಬಸಪ್ಪ ರಬಕವಿ ಎಂಬಾತನ ಜೊತೆ ಸೇರಿ 45 ವರ್ಷದ ಚಿಕ್ಕಮ್ಮ ಯಮನವ್ವ ಪಾಟೀಲನ್ನ ಕೊಲೆ ಮಾಡಿದ್ದ. ತನಗೆ ಹೊಟ್ಟೆ ನೋವು ಅಂತ ನಾಟಕ ಮಾಡಿ ಎಣ್ಣೆ ಮಸಾಜ್ ಮಾಡಿಸ್ಕೊಳ್ಳುವಾಗ ಚಿಕ್ಕಮ್ಮನ ಕುತ್ತಿಗೆ ಹೆಚ್ಚಿಗೆ ಹತ್ಯೆ ಮಾಡಿದ್ದ. ಕೊಲೆ ಬಳಿಕ ತಾನೇ ಪೊಲೀಸರಿಗೆ ದೂರು ಕೊಟ್ಟಿದ್ದ ಶರಣಗೌಡ ಚಿಕ್ಕಮ್ಮನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ 67 ವರ್ಷದ ಶ್ರೀಶೈಲ ಎಂಬಾತನೇ ಕೊಲೆ ಮಾಡಿದ್ದಾನೆ ಅಂತ ಆರೋಪ ಹೊರಿಸಿದ. ಬಳಿಕ ಅನುಮಾನಗೊಂಡು ಶರಣಗೌಡನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ತಾನೇ ಚಿಕ್ಕಮ್ಮನನ್ನ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ.
ಕಲಬುರಗಿ ನಗರದ ಸಿದ್ದೇಶ್ವರ ಕಾಲೋನಿಯಲ್ಲಿ ಪ್ರೀತಿಸಿ ಮದುವೆಯಾಗಿದ್ದ ನವವಿವಾಹಿತೆ 2 ತಿಂಗಳಲ್ಲಿ ನೇಣು ಹಾಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. 26 ವರ್ಷದ ಅನಸೂಯ ಆತ್ಮಹತ್ಯೆಗೆ ಶರಣಾದ ದುರ್ದೈವಿ. ಅತ್ತೆ ಮಗ ಅವಿನಾಶ್ ಎಂಬಾತನನ್ನ ಪ್ರೀತಿಸಿ 2 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ ಅನಸೂಯ ಹಳ್ಳಿಯಲ್ಲಿ ಇರೋದಕ್ಕೆ ಬೇಸರಗೊಂಡಿದ್ಲು. ಅನಸೂಯಾಳ ಸಹೋದರಿಯರು ಗಂಡನ ಜೊತೆ ಬೆಂಗಳೂರು, ಮುಂಬೈನಲ್ಲಿ ವಾಸವಾಗಿದ್ರು. ಆದರೆ ತಾನು ಮಾತ್ರ ಹಳ್ಳಿಯಲ್ಲಿದ್ದೀನಿ ಅಂತ ನೊಂದುಕೊಂಡಿದ್ಲು. ಇದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನಲಾಗಿದೆ. ಕೋಲಾರ ಹಾಲು ಒಕ್ಕೂಟ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಲಕ್ಷಾಂತರ ರೂಪಾಯಿ ಮೌಲ್ಯದ ತುಪ್ಪ ಮಣ್ಣು ಪಾಲಾಗಿದೆ. ಬೆಣ್ಣೆ ಕರಗಿಸಿ ತುಪ್ಪ ಮಾಡುವ ಪ್ರಕ್ರಿಯೆ ನಡೆಯುತ್ತಿದ್ದಾಗ ವ್ಯರ್ಥ ಮಾಡಲಾಗಿದೆ. ಈ ತುಪ್ಪ ಹರಿದು ಚರಂಡಿ ಸೇರಿದೆ ಅಂತ ಆರೋಪಿಸಲಾಗಿದೆ. ಮಾಧ್ಯಮಗಳಲ್ಲಿ ನಿರ್ಲಕ್ಷ್ಯದ ಬಗ್ಗೆ ವರದಿ ಪ್ರಸಾರವಾಗುತ್ತಿದ್ದಂತೆ ಕೋಮೂಲ್ ಸಿಬ್ಬಂದಿ ಎಚ್ಚೆತ್ತುಕೊಂಡಿದ್ದಾರೆ. ಕೆರೆಗೆ ಸೇರುವ ಮಾರ್ಗ ಮಧ್ಯದಲ್ಲಿ ಹೆಪ್ಪುಗಟ್ಟಿ ನಿಂತಿದ್ದ ತುಪ್ಪವನ್ನ ಬಕೆಟ್ ಮತ್ತು ಡಬ್ಬಗಳಲ್ಲಿ ತುಂಬಿ ವಿಲೇವಾರಿ ಮಾಡಿದ್ದಾರೆ. ಖಾಲಿಯಾಗದೇ ಇದ್ದ ತುಪ್ಪವನ್ನ ಗುಂಡಿ ತೋಡಿ ಸುರಿಯಲಾಗಿದೆ. ತುಪ್ಪ ವಿಭಾಗದ ಅಧಿಕಾರಿ ಮತ್ತು ಸಿಬ್ಬಂದಿ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಆರೋಪಿಸಲಾಗಿದೆ. ಬಳ್ಳಾರಿ ನಗರದ SLN ಮಾಲಾ ಸಮೀಪ ಪಡಿತರ ಅಕ್ಕಿ ಅಕ್ರಮ ಸಾಗಾಟದ ಅಡ್ಡೆ ಮೇಲೆ ದಾಳಿ ನಡೆಸಲಾಗಿದೆ. ರಾತ್ರಿ 2 ಗಂಟೆಗೆ ಬಳ್ಳಾರಿ ಸಹಾಯಕ ಆಯುಕ್ತ ರಾಜೇಶ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. 523 ಚೀಲ ಅಕ್ಕಿಯನ್ನ ವಶಕ್ಕೆ ಪಡೆಯಲಾಗಿದೆ. 1 ಲಾರಿ, 2 ಪಿಕಪ್ ವಾಹನಗಳನ್ನ ಜಪ್ತಿ ಮಾಡಲಾಗಿದೆ. ಗುಜರಾತ್ ಮೂಲದ 2, ಬಳ್ಳಾರಿಯ ಓರ್ವ ಚಾಲಕ ಹಾಗೂ 5 ಕಾರ್ಮಿಕರನ್ನ ವಶಕ್ಕೆ ಪಡೆಯಲಾಗಿದೆ. ಕೋಲಾರದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ವಾಸ್ತವ್ಯ ಹೂಡಿರೋ ಶಂಕೆ ವ್ಯಕ್ತವಾಗಿದೆ. ಮಾಲೂರು ತಾಲೂಕು ಮಾಸ್ತಿ ಗ್ರಾಮದಲ್ಲಿ ಬಾಂಗ್ಲಾ ವಲಸಿಗರು ಕಂಡು ಬರ್ತಾ ಇದ್ದಾರೆ. ಅಸ್ಸಾಂ, ಪಶ್ಚಿಮ ಬಂಗಾಳ, ಬಿಹಾರದವರು ಅಂತ ಹೇಳ್ಕೊಂಡು 100ಕ್ಕೂ ಹೆಚ್ಚು ಮಂದಿ ಠಿಕಾಣಿ ಹೂಡಿದ್ದಾರೆ. ಕೆಲವರು ಬಾಂಗ್ಲಾದಿಂದ ಬಂದಿರೋದಾಗಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾ ಇರೋ ಇವರು ಕೋಳಿ ಫಾರಂ, ಇಟ್ಟಿಗೆ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಬಾಂಗ್ಲಾ ವಲಸಿಗರು ಅನ್ನೋ ಅನುಮಾನದ ಹಿನ್ನೆಲೆ ಪರಿಶೀಲನೆ ಮಾಡುವಂತೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ನಂಗಲಿ ಕೆರೆಯ ನೀರಿಗೆ ಕನ್ನ ಹಾಕಲಾಗಿದೆ. 16 ಜನ ಅಕ್ರಮವಾಗಿ ಮೋಟಾರ್ ಪಂಪ್ ಸೆಟ್ ಅಳವಡಿಸಿ ನೀರು ಪೂರೈಕೆ ಮಾಡಿಕೊಳ್ತಿದ್ದಾರೆ. ಕೆರೆ ಸುತ್ತಮುತ್ತ ಇರುವ ಕೆಲವರು ಕಟ್ಟಡ ಕಾಮಗಾರಿ, ವ್ಯವಸಾಯ ಹಾಗೂ ಇತರೆ ಕೆಲಸಗಳಿಗೆ ನೀರಿನ ಬಳಕೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬೀದರ್ನಲ್ಲಿ ಹರಿಯುವ ಮಾಂಜ್ರಾ ನದಿಯ ಒಡಲಿಗೆ ಮರಳು ಮಾಫಿಯಾ ಕಣ್ಣಿಟ್ಟಿದೆ. ಔರಾದ್ ತಾಲೂಕಿನ ಖಾನಾಪುರ ಗ್ರಾಮದ ಬಳಿ ಕಪ್ಪು ಮರಳು ಲೂಟಿ ಮಾಡಲಾಗುತ್ತಿದೆ. ಹಗಲು ರಾತ್ರಿ ಎನ್ನದೇ ಟ್ರ್ಯಾಕ್ಟರ್ ಮೂಲಕ ಮರಳು ರವಾನೆ ಮಾಡಲಾಗ್ತಿದೆ. ಬೀದರ್ ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ಕಪ್ಪು ಮರಳು ದಂಧೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಸದ್ಯ ನಾನು ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಖಾನಾಪುರ ಗ್ರಾಮದ ಮಾಂಜ್ರಾ ನದಿಯ ದಡದಲ್ಲಿದ್ದೀನಿ. ಆ ದೃಶ್ಯದಲ್ಲಿ ನೋಡಬಹುದು ನೀವು, ಆ ಟ್ರ್ಯಾಕ್ಟರ್ಗಳು ಹೇಗೆ ನಮ್ಮ ಕ್ಯಾಮ್ರಾನ ಕಂಡ ತಕ್ಷಣ ಹೇಗೆ ಟ್ರ್ಯಾಕ್ಟರ್ಗಳು ಇಲ್ಲಿಂದ ಕಾಲು ಕೀಳ್ತಿದ್ದಾವೆ ಅಂತ ಹೇಳಿ. ಯಾಕೆಂದರೆ ಹಗಲು ರಾತ್ರಿ ಏನದ ಅವ್ಯಾಹತವಾಗಿ ಇಲ್ಲೇನು ಕಪ್ಪು ಮರಳನ್ನು ಆ ನದಿಯ ಒಡಲನ್ನು ಬಗೆದು ಇಲ್ಲಿ ತೆಗಿತಾ ಇದ್ದಾರೆ. ಆ ದೃಶ್ಯನೂ ಇಲ್ಲಿ ಕೂಡ ನೋಡ್ಬೋದು ನೀವು. ಟ್ರ್ಯಾಕ್ಟರ್ಗಳು ಈಗಾಗಲೇ ಸುಮಾರು 20ಕ್ಕಿಂತ ಹೆಚ್ಚು ಟ್ರ್ಯಾಕ್ಟರ್ಗಳಿದ್ದಾವೆ. ಆದರೆ ನಮ್ಮ ಕ್ಯಾಮ್ರಾ ನೋಡ್ತಿದ್ದಂತೆ ಎಲ್ಲ ಟ್ರ್ಯಾಕ್ಟರ್ಗಳು ಕೂಡ ಅವರು ಇಲ್ಲಿಂದ ನದಿಯಿಂದ ಏನು ಹೋಗ್ತಾ ಇರತಕ್ಕಂಥದ್ದು. ಅಲ್ಲಿ ಕೂಡ ಆ ಜನರು ಕೂಡ ಅಲ್ಲಿರ್ತಾರೆ. ಅವರೇ ಆ ನದಿಯಿಂದ ಆ ಮರಳನ್ನು ತೆಗೆದು ಅವರೇನು ಆ ಟ್ರ್ಯಾಕ್ಟರ್ನ ತುಂಬಿ ಅವರೇನು ಬೇರೆ ಕಡೆ ಸಾಗಿಸುವಂಥ ಕೆಲಸನೂ ಕೂಡ ಇಲ್ಲಿ ಮಾಡ್ತಿದ್ದಾರೆ. ಸುಮಾರು 1 ತಿಂಗಳಿಂದನೂ ಕೂಡ ಇಲ್ಲಿ ನಿರಂತರವಾಗಿ ಈ ಮಾಂಜ್ರಾ ನದಿಯ ಒಡಲನ್ನು ಕೂಡ ಇಲ್ಲಿ ಬಗೆತಾ ಇದ್ದಾರೆ. ಕೊಡಗಿನ ಗೋಣಿಕೊಪ್ಪಲು ಹುಣಸೂರು ಹೆದ್ದಾರಿಯ ಆನೆಚೌಕೂರು ಚೆಕ್ಪೋಸ್ಟ್ನಲ್ಲಿ ಹೆಬ್ಬುಲಿ ಪ್ರತ್ಯಕ್ಷವಾಗಿದೆ. ವಾಹನಗಳ ಸಂಚಾರದ ನಡುವೆಯೇ ಹುಲಿ ಬಿಂದಾಸಾಗಿ ನಡೆದುಕೊಂಡು ಹೋಗಿದೆ. ಪ್ರಯಾಣಿಕರ ಮೊಬೈಲ್ನಲ್ಲಿ ಹುಲಿ ಸಂಚಾರದ ದೃಶ್ಯ ಸೆರೆಯಾಗಿದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಪಾದಯಾತ್ರಿ ಭಕ್ತನನ್ನ ಚಿರತೆ ಕೊಂದಿತ್ತು. ಮಾದಪ್ಪನ 77 ಮಲೆಗಳಲ್ಲಿ ಆತಂಕ ಮನೆ ಮಾಡಿತ್ತು. ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ಭುಗಿಲೆದ್ದಿತ್ತು. ಅಲರ್ಟ್ ಆದ ಜಿಲ್ಲಾಡಳಿತವು ಆಪರೇಷನ್ ಚಿರತೆ ಆರಂಭಿಸಿತ್ತು. 50ಕ್ಕೂ ಹೆಚ್ಚು ಸಿಬ್ಬಂದಿ, ಅರವಳಿಕೆ ತಜ್ಞರು ಡ್ರೋನ್ ಬಳಸಿ ಅಖಾಡಕ್ಕಿಳಿದಿತ್ತು. ನಿನ್ನೆ ಬೆಳಿಗ್ಗೆಯಿಂದ ಚಿರತೆ ಸುಳಿವು ಪತ್ತೆಯಾಗಿರಲಿಲ್ಲ. ಆದರೆ ರಾತ್ರಿ ಮಹದೇಶ್ವರ ಬೆಟ್ಟದ ರಂಗಸ್ವಾಮಿ ಒಡ್ಡು ಬಳಿ ನರಹಂತಕ ಇರೋದು ಗೊತ್ತಾಗಿದೆ. ಕೂಡಲೇ ತಜ್ಞರು ಅರವಳಿಕೆ ನೀಡಿದ್ರು. ಆದರೆ ಚಿರತೆ ಬಗ್ಗಲಿಲ್ಲ. ಛಲ ಬಿಡದ ಅಧಿಕಾರಿಗಳು ರಾತ್ರಿಯೇ ಚಿರತೆ ಸೆರೆ ಹಿಡಿದ್ರು.
ನರಭಕ್ಷಕ ಚಿರತೆ ಸೆರೆಯಾದ್ರೂ ಚಾಮರಾಜನಗರದ ಹನೂರು ಭಾಗದಲ್ಲಿ ಚಿರತೆಯ ಉಪಟಳ ಹೆಚ್ಚಾಗಿದೆ. ಮುಖ್ಯ ರಸ್ತೆಯ ಪಕ್ಕದಲ್ಲೇ ಸಂಚರಿಸುತ್ತಿರುವ ಚಿರತೆಗಳು ವಾಹನ ಸವಾರರನ್ನ ಆತಂಕಕ್ಕೆ ದೂಡಿವೆ. ಚಿಕ್ಕರಂಗಶೆಟ್ಟಿ ದೊಡ್ಡಿ ಗ್ರಾಮದ ರಸ್ತೆಯ ಪಕ್ಕದಲ್ಲೇ 2 ಚಿರತೆಗಳು ಪ್ರತ್ಯಕ್ಷವಾಗಿವೆ. ವಾಹನ ಸವಾರರ ಮೊಬೈಲ್ ಕ್ಯಾಮೆರಾದಲ್ಲಿ ಚಿರತೆಗಳ ಓಡಾಟದ ದೃಶ್ಯ ಸೆರೆಯಾಗಿದೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಕಾಡಾನೆಗಳು ಪ್ರತ್ಯಕ್ಷವಾಗಿವೆ. ಗೊರವನಹಳ್ಳಿ ಹಾಗೂ ಉಪ್ಪಿನಕೆರೆ ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ 5 ಕಾಡಾನೆಗಳು ಬೀಡು ಬಿಟ್ಟಿವೆ. ಆನೆಗಳ ಪ್ರತ್ಯಕ್ಷದಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಸ್ಥಳಕ್ಕಾಗಮಿಸಿರೋ ಅರಣ್ಯಾಧಿಕಾರಿಗಳು ಆನೆಗಳನ್ನ ಓಡಿಸಲು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಶಬರಿಮಲೆ ತಲುಪಿದ ಪಾರಿವಾಳ 900 ಕಿಲೋಮೀಟರ್ ಕ್ರಮಿಸಿ ಮರಳಿ ಗೂಡು ಸೇರಿದೆ. ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನ ತವಾರಹಟ್ಟಿಯಲ್ಲಿ ರಾಜು ಅನ್ನೋರು ತಾವು ಸಾಕಿದ ಪಾರಿವಾಳವನ್ನ ಶಬರಿಮಲೆಗೆ ತೆರಳುವ ಮಾಲಾಧಾರಿಗೆ ನೀಡಿದ್ರು. ಶಬರಿಮಲೆಯಿಂದ ಹಾರಿ ಬಿಡುವಂತೆ ಸೂಚಿಸಿದ್ರು. ಆದರೆ ಡಿಸೆಂಬರ್ 21ರಂದು ಪಾರಿವಾಳವನ್ನ ಶಬರಿಮಲೆಯಲ್ಲಿ ಹಾರಿ ಬಿಡಲಾಗಿತ್ತು. ಸದ್ಯ 21 ದಿನಗಳ ಬಳಿಕ 900 ಕಿಲೋಮೀಟರ್ ಕ್ರಮಿಸಿದ ಪಾರಿವಾಳ ಮರಳಿ ತನ್ನ ಗೂಡು ಸೇರಿದ್ದು ಗ್ರಾಮಸ್ಥರು ಅಚ್ಚರಿಗೊಂಡಿದ್ದಾರೆ. ಬೆಂಗಳೂರಿನಾದ್ಯಂತ ಸಂಚಾರಿ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದ್ದಾರೆ. 5110 ಶಾಲಾ ಬಸ್ಗಳ ಚಾಲಕರ ತಪಾಸಣೆ ನಡೆಸಿದ್ದಾರೆ. ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೆ ಈ ಕಾರ್ಯಾಚರಣೆ ನಡೆಸಿದ್ದಾರೆ. ತಪಾಸಣೆ ವೇಳೆ ಕುಡಿದು ಶಾಲಾ ವಾಹನಗಳನ್ನು ಓಡಿಸುತ್ತಿದ್ದ 26 ಚಾಲಕರನ್ನ ಪತ್ತೆ ಹಚ್ಚಿದ್ದಾರೆ. ಕುಡಿದು ವಾಹನ ಚಾಲನೆ ಮಾಡುತ್ತಿದ್ದ ಈ ಚಾಲಕರ ಡಿಎಲ್ ರದ್ದುಗೊಳಿಸಲು ಆರ್ಟಿಒಗೆ ವರದಿ ಸಲ್ಲಿಸಿದ್ದಾರೆ. ಅಲ್ಲದೆ ಸಿಕ್ಕಿಬಿದ್ದ ಚಾಲಕರ ವಿರುದ್ಧ ಭಾರತೀಯ ಮೋಟಾರ್ ವಾಹನ ಕಾಯ್ದೆಯಡಿ ಕೇಸ್ ದಾಖಲಿಸಿದ್ದಾರೆ. ಬೈಕ್ ಟ್ಯಾಕ್ಸಿ ಸವಾರರಿಗೆ ಹೈಕೋರ್ಟ್ ಗುಡ್ ನ್ಯೂಸ್ ಕೊಟ್ಟಿದೆ. ರಾಜ್ಯ ಸರ್ಕಾರದ ಬೈಕ್ ಟ್ಯಾಕ್ಸಿ ನಿಷೇಧವನ್ನ ಹೈಕೋರ್ಟ್ ತೆರವುಗೊಳಿಸಿದೆ. ಸರ್ಕಾರದ ನಿಷೇಧ ಆದೇಶ ಪ್ರಶ್ನಿಸಿ ಬೈಕ್ ಟ್ಯಾಕ್ಸಿ ಸಂಸ್ಥೆಗಳು ಸಲ್ಲಿಸಿದ್ದ ಮೇಲ್ಮನವಿಯನ್ನ ನ್ಯಾಯಾಲಯ ಪುರಸ್ಕರಿಸಿದೆ. ಬೈಕ್ ಟ್ಯಾಕ್ಸಿಗಳಿಗೆ ಲೈಸೆನ್ಸ್ ನೀಡೋದನ್ನ ಸರ್ಕಾರ ನಿರಾಕರಿಸುವಂತಿಲ್ಲ. ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ಗಳು ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದ್ರೆ ಆ ಅರ್ಜಿಗಳನ್ನ ಪರಿಗಣಿಸಿ ಪರವಾನಗಿ ನೀಡಬೇಕು ಅಂತ ಕೋರ್ಟ್ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ. ಹೈಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿ ನೀತಿಗೆ ಸಂಬಂಧಿಸಿದಂತೆ ಸ್ಪಷ್ಟ ಮಾರ್ಗಸೂಚಿಗಳನ್ನು ಪ್ರಕಟಿಸುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳಿಗೆ ಹೈಕೋರ್ಟ್ ಹಸಿರು ನಿಶಾನೆ ನೀಡಿರುವ ವಿಚಾರದ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಆದೇಶ ಪ್ರತಿ ನೋಡಿದ ಬಳಿಕ ಕಮಿಷನರ್ ಜೊತೆ ಮಾತನಾಡ್ತೇನೆ. ಆದೇಶದ ಬಗ್ಗೆ ಚರ್ಚಿಸಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳುತ್ತೇವೆ. ಏಕಸದಸ್ಯ ಪೀಠದಲ್ಲಿ ನಿಷೇಧಿಸಿತ್ತು, ವಿಭಾಗೀಯ ಪೀಠ ತೆರವುಗೊಳಿಸಿದೆ ಎಂದಿದ್ದಾರೆ. ರಿಟ್ ಅರ್ಜಿಗೂ ಅವಕಾಶ ಇದೆ. ಕಾನೂನು ಸಲಹೆ ಪಡೆದುಕೊಂಡು ಮುಂದಿನ ನಿರ್ಧಾರ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಬೈಕ್ ಟ್ಯಾಕ್ಸಿ ಸಿಂಗಲ್ ಬೆಂಚಲ್ಲೂ ಅದನ್ನು ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಿದರು. ಆಮೇಲೆ ಡಬಲ್ ಬೆಂಚಲ್ಲಿ ಸಿಂಗಲ್ ಬೆಂಚು ಏನು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಸ್ಕ್ವಾಶ್ ಮಾಡಿದ್ದಾರೆ. ಮತ್ತು ರಿಟ್ ಅಪೀಲು ಅಲೋ ಮಾಡಿದ್ದಾರೆ. ಜಡ್ಜ್ಮೆಂಟ್ ಕಾಪಿ ಬರಲಿ, ಬಂದಮೇಲೆ ಆಮೇಲೆ ಮಿಕ್ಕಿದ್ದು ನಿಮ್ಮ ಹತ್ರ ಮಾತಾಡ್ತೀನಿ. ಅವ್ರ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ನೋಡೋಣ. ಅವ್ರ ಜಡ್ಜ್ಮೆಂಟ್ ಕಾಪಿ ಕೊಡಲಿ. ಜಡ್ಜ್ಮೆಂಟ್ ಕಾಪಿ ನಾನು ಇನ್ನೂ ನೋಡಿಲ್ವಲ್ಲ. ನಮ್ಮ ಕಮಿಷನರು, ನಮ್ಮ ಸೆಕ್ರೆಟ್ರಿ ನೋಡಿ ಅದನ್ನು ಲೀಗಲ್ ಒಪಿನಿಯನ್ ತೊಗೊಂಡು ಆಮೇಲೆ ನಾವು ಮಾತಾಡ್ತೀವಿ. ಬೆಂಗಳೂರಿನಲ್ಲಿ ದಿನೇ ದಿನೇ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತಿದೆ. ಏರ್ಪೋರ್ಟ್ ರಸ್ತೆಯ ಸಿಬಿಐ ಬಳಿ ಸಂಚಾರ ದಟ್ಟಣೆ ಹೆಚ್ಚಾಗುತ್ತಿದೆ. ಸಿಬಿಐನಿಂದ ಚಾಲುಕ್ಯ ಸರ್ಕಲ್ವರೆಗೂ ವಾಹನಗಳು ಆಮೆಗತಿಯಲ್ಲಿ ಸಂಚರಿಸುತ್ತಿವೆ. ಇದರಿಂದ ಕೆಲಸ ಕಾರ್ಯಗಳಿಗೆ ತೆರಳುವ ಜನರಿಗೆ ತೊಂದರೆಯಾಗ್ತಿದೆ. ನಾನೀಗ ಈ ಒಂದು ಟ್ರಾಫಿಕ್ನ ಸ್ಥಿತಿಗತಿಯನ್ನು ನಿಮಗೆ ತೋರಿಸ್ತೀನಿ. ಪ್ರಮುಖವಾಗಿ ಈ ಹೆಬ್ಬಾಳ ಜಂಕ್ಷನ್ ಏನಿದೆ, ಹೆಬ್ಬಾಳ ಜಂಕ್ಷನ್ಲಿ ಪ್ರತಿನಿತ್ಯ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೋರಾಟಗಳ ಬಳಿಕ ಅಲ್ಲಿ ಲೂಪನ್ನು ಮಾಡಲಾಯಿತು. ಕೆ ಆರ್ ಪುರಂ ಭಾಗದಿಂದ ಬರುವಂಥವ್ರಿಗೆ, ಏರ್ಪೋರ್ಟ್ ಭಾಗದಿಂದ ಬರುವಂಥವ್ರಿಗೆ 2 ಸಪ್ರೇಟ್ ಲೂಪುಗಳನ್ನು ಮಾಡಿ ಈಗ ವಾಹನಗಳು ಸರಾಗಿ ಹೋಗುವಂತೆ ಮಾಡುವ ಕೆಲಸವನ್ನು ಮಾಡಿತ್ತು. ಬಿಡಿಎ ವತಿಯಿಂದ ಆ ಕೆಲಸವನ್ನು ಮಾಡಿ DCM DK ಶಿವಕುಮಾರ್ಗೂ ಉದ್ಘಾಟನೆ ಮಾಡಿದರು. ಅದಾದರೆ ಅದರ ತಾಳ ಈಗ ಸರಿ ಹೊಂದುತ್ತಿಲ್ಲ. ಯಾಕಂದರೆ ಹೆಬ್ಬಾಳದಲ್ಲೇನೋ ಸಲೀಸಾಗಿ ಬರ್ಬೋದು, ಆದರೆ CBIಯಿಂದ ಮೇಕ್ರಿ ಸರ್ಕಲ್, ಚಾಲುಕ್ಯ ಸರ್ಕಲ್ ತನಕ ಮತ್ತೆ ಬಾಟ್ಲ್ ನೆಕ್ ಇರೋದ್ರಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು.
ಸ್ಲೋ ಮೋಷನ್ ಟ್ರಾಫಿಕ್ ಇರೋದು. ಹೆಬ್ಬಾಳದ ಪಾಸ್ ಆಗಿ ಬಂದ ನಂತರ 1 ಕಿಲೋಮೀಟರ್ ಬಳಿಕ CBIಯಿಂದ ಹಿಡಿದು ಚಾಲುಕ್ಯ ಸರ್ಕಲ್ವರೆಗೂ ಇದೇ ರೀತಿಯಾಗ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರುತ್ತೆ. ಏನೋ ನಾವು ಹೆಬ್ಬಾಳ ಜಂಕ್ಷನಿಂದ ಬಚಾವಾದಪ್ಪ ಅನ್ನೋ ಆಸೆಯಲ್ಲಿದ್ದ ಈ ಒಂದು ವಾಹನ ಸವಾರಿಗೆ ಇದೀಗ CBIಯಿಂದಲೇ ಮತ್ತೊಂದು ಪೀಕ್ಲಾಟ ಶುರುವಾಗಿರುತ್ತದು.